ಕೇವಲ 60 ಸೆಕೆಂಡ್ ಅಂದರೆ 1 ನಿಮಿಷದಲ್ಲಿ ಈ ಲೆಮನ್ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಎಲ್ಲರಿಗೂ ಬಾಳಿಗೆ ಸಮೃದ್ಧಿಯೊಂದಿಗೆ. ಹಾಯ್ ಹಲೋ ಮಾಕ್ಟೈಲ್ ಫ್ಯಾಮ್, ವೆಲ್ಕಮ್ ಟು ಹಾರ್ನಸ್ ಮಾಕ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಫುಡ್ ರೆಸಿಪಿ ಏನಪ್ಪ ಅಂದರೆ ಕೇವಲ 1 ನಿಮಿಷದಲ್ಲಿ ಲೆಮನ್ ರಸಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೇವಲ 1 ನಿಮಿಷ ಅಂದರೆ 60 ಸೆಕೆಂಡ್. ಈ 60 ಸೆಕೆಂಡಲ್ಲಿ ಏನು ರಸಮ್ ಮಾಡ್ತಾಳೆ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ಬೋದು. ಹೌದು, 60 ಸೆಕೆಂಡಲ್ಲಿ 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಲೆಮನ್ ರಸಮ್ ಮಾಡ್ತಾ ಇದ್ದೀನಿ. ಅದು ಸೀಸನ್ ವೈಸ್ನಲ್ಲಿ ಮಾಡ್ಕೊಳ್ಬೋದು. ಲೈಕ್ ವಿಂಟರ್ ಸೀಸನ್, ರೈನಿ ಸೀಸನ್ ಇದ್ದಾಗ ಅಂದರೆ ಚಳಿಗಾಲ, ಮಳೆ ಬರಬೇಕಾದ್ರೆ ಆ ರಸಮ್ನ ಮಾಡ್ಕೊಂಡು ಕೊಡಿದ್ರೆ ನಿಮಗೆ ಗಂಟ್ಲಿಗೆ ಹಿತ ಅನಿಸುತ್ತೆ. ಲೈಕ್ ಯಾರಿಗಾದ್ರೂ ಗಂಟ್ಲು ಕಟ್ಕೊಂಡಿದ್ದೆ, ಶೀತ ಆಗಿದ್ರೆ ಈ ರಸಮ್ನ ಮಾಡ್ಕೊಂಡು ಕುಡಿಬೋದು. ನಿಮಗೆ ಹಂಗೆ ರಿಲ್ಯಾಕ್ಸ್ ಆಗಿಬಿಡ್ತೀರ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಈ ರಸಮ್ಗೆ ಅಂತ ನೋಡೋಣ. ಉಪ್ಪು, ಅರಿಶಿಣದ ಪುಡಿ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು. ಈಗ ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಈಗ ನಾನು ಈ ರಸಮ್ನ ಇಬ್ರಿಗಾಗೋಷ್ಟು ಮಾಡ್ಕೋತಾ ಇದ್ದೀನಿ. ಸೊ ಈ ಗ್ಲಾಸಲ್ಲಿ 2 ಗ್ಲಾಸ್ ಅಳತೆಯಷ್ಟು ನೀರನ್ನ ನಾನು ಕುದಿಸ್ಕೊತಾ ಇದ್ದೀನಿ. ಇದರಲ್ಲಿ ನಾನು ನಿಂಬೆಹಣ್ಣು ರಸನ ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಮೆಣಸಿನ್ಕಾಯಿನ ಕುಟ್ಟಿಟ್ಕೊಂಡಿದ್ದೀನಿ. ಸೊ ಇವಾಗ ಈ ನೀರು ಕುದೀತಾ ಇರಬೇಕಾದ್ರೆ 1 ಚಿಟಿಕೆ ಆಗೋಷ್ಟು ಅರಿಶಿಣದ ಪುಡಿ. ಈಗ ಇಲ್ಲಿ ನಾನು ಪಿಂಕ್ ಸಾಲ್ಟ್ನ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಸಾಲ್ಟ್ ನೀವು ಯೂಸ್ ಮಾಡ್ತಿದ್ದೀರೋ ಅದು ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಹಾಕ್ಕೋಬೋದು. ಸೊ ಇಲ್ಲಿ ನಾನಿಲ್ಲಿ ಇಟ್ಕೊಂಡಿರೋ ಅಂತಹ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈಗ ಇದು ನೀರು ಒಂದು ಕುದೀತಾ ಇದೆ. ಇದೊಂದು ಕುದಿದ ತಕ್ಷಣ ಸ್ಟವ್ನ ನಾವು ಆಫ್ ಮಾಡ್ಕೋಬೇಕಾಗುತ್ತೆ. ಸ್ಟವ್ ಆಫ್ ಮಾಡಿದ ತಕ್ಷಣ ಇಲ್ಲಿ ನಿಂಬೆಹಣ್ಣು ರಸ ಇಟ್ಕೊಂಡಿದ್ನಲ್ಲ, ಆ ನಿಂಬೆಹಣ್ಣು ರಸನ ಇದಕ್ಕೆ ಹಾಕ್ಕೊಬೇಕು. ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಹಾಕ್ಕೊಂಡ್ರೆ ಸಾಕು. 60 ಸೆಕೆಂಡ್, ಕೇವಲ 1 ನಿಮಿಷದಲ್ಲಿ ರಸಮ್ ರೆಡಿ ಆಯಿತು. ಈಗ ಇದು ಕುದ್ದಿದೆ ರಸಮ್. ಸೊ ಇದನ್ನು ಇವಾಗ ನಾನು ಶೋಧಿಸ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಈ ಮೆಣಸಿನ್ಕಾಯಿ ಬೀಜ ಎಲ್ಲ ಹಂಗಂಗೆ ಸಿಗುತ್ತೆ ಅಲ್ವಾ, ಸೊ ಅದನ್ನು ನಾವು ತೊಗೊಬಾರ್ದು ಹೊಟ್ಟೆಗೆ. ಅದಕ್ಕೋಸ್ಕರ ನಾನು ಈ ಬೀಜನ ಶೋಧಿಸ್ಕೊತಾ ಇದ್ದೀನಿ. ಈಗ ಇದು ರಸಮ್ ರೆಡಿ ಆಗಿದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಕೇವಲ 60 ಸೆಕೆಂಡ್ ಅಂದರೆ 1 ನಿಮಿಷದ ರಸಮ್ ಈಗ ರೆಡಿ ಆಗಿದೆ. ಇದನ್ನು ನಾವು ಸಮ್ಮರಲ್ಲೆಲ್ಲ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ. ಬರೀ ಚಳಿಗಾಲದಲ್ಲಿ ಲೈಕ್ ಮಳೆ ಬರಬೇಕಾದ್ರೆ ಈ ರಸಮ್ನ ಮಾಡ್ಕೊಂಡು ಕುಡಿದ್ರೆ, ಯಾರಿಗಾದ್ರೂ ಗಂಟ್ಲು ಕಟ್ಟಿದ್ರೆ, ಕೋಲ್ಡ್ ಆಗಿದ್ದರೆ ಈ ರಸಮ್ನ ಸಿಪ್ಪಂಗೆ ಕುಡಿತಾ ಇದ್ರೆ ಆಹಾ ಅಂತ ಅನಿಸ್ಬೇಕು. ಆ ಥರ ಇರುತ್ತೆ ಈ ರಸಮ್. ನೋಡಿದ್ರಲ್ಲ, ಕೇವಲ 60 ಸೆಕೆಂಡ್ ಅಂದರೆ ಬರೀ 1 ನಿಮಿಷ. 1 ನಿಮಿಷದಲ್ಲಿ ನಾನು ಹೇಗೆ ಲೆಮನ್ ರಸಮ್ ಮಾಡಿದೆ ಅಂತ ನೋಡಿದ್ರಲ್ಲ. ಸೊ ನಿಮ್ಗೇನಾದರೂ ಈ ಲೆಮನ್ ರಸಮ್ ಇಷ್ಟ ಆಗಿದ್ದರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೂ ನನಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ಫುಡ್ ರಿಲೇಟೆಡ್ ಆಗಿರ್ಬೋದು ಮತ್ತು ಇನ್ಫಾರ್ಮೇಷನ್ ರಿಲೇಟೆಡ್ ಆಗಿರೋ ವೀಡಿಯೋಸ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.